ಹಾಯ್ ಫ್ರೆಂಡ್ಸ್, ಐ ವೆಲ್ಕಮ್ ಟು ಮೈ ಚಾನಲ್ ಹಬೀಬಿ ಕಮ್ ಟು ದುಬೈ. ನೋಡಿ ಸ್ನೇಹಿತರೆ, ನಾನಿವತ್ತು ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಮಾಡುವಂತ ರೆಸಿಪಿ ಇದು. ಬ್ಯಾಚುಲರ್ಸ್ಗೆಲ್ಲ ಯೂಸ್ ಆಗುತ್ತೆ. ಸಿಂಪಲ್ ಆಗಿ ಮಾಡಿ ನೋಡಿ. ಬನ್ನಿ ಇವಾಗ ನೋಡೋಣ. ನೋಡಿ, ಇವಾಗ ನಾನು ತೊಳೆದಿಟ್ಕೊಂಡಂತ ಮೇಕೆ ಮಟನ್ಗೆ ಸ್ವಲ್ಪ ಉಪ್ಪು, ಒಂದಷ್ಟು ಅರಿಶಿನ, ಅದಕ್ಕೆ ಸ್ವಲ್ಪ ಈರುಳ್ಳಿ ಅದಾಕ್ಬಿಟ್ಟು ಕಲಿಸ್ಬಿಡಿ. ಕಲಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಜಾಸ್ತಿ ಬೇಡ, ನೀರು ಹಾಕಿಸ ಒಂದೆರಡು ಕೊತ್ತಂಬರಿ ಹಾಕಿ ಕೂಗಿಸ್ಬಿಡಿ, ಒಂದೆರಡು ವಿಸಿಲ್. ಹಾಗೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ ನಂತರ ಹಾಗೆ ಒಂದು ಸ್ವಲ್ಪ ಸೋಂಪು ಕಾಳು ಹಾಕೋಣ. ಒಂದೆರಡು ಕಾಳು ಸೋಂಪು ಕಾಳು, ಸೋಂಪು ಹಾಕಿಸೋಣ. ಒಂದೆರಡು ಕೊರೆಂಡರ್ ಸೀಡ್ಸ್, ಧನಿಯಾ ಕಾಳು. ಅದಾದ ನಂತರ ಒಂದೆರಡು ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕಿದ ನಂತರ ಬೆಳ್ಳುಳ್ಳಿ ಹಾಕಿ ಒಂದೇ ಒಂದು ಶುಂಠಿ ಆಮೇಲೆ ಹಾಗೆ ಕಲ್ಸ್ಕೊಳ್ಳೋಣ. ಒಂದೆರಡು ಮೆಣಸಿನ್ಕಾಯಿ, ಒಂದು 10 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನಾನು. ನಿಮ್ಗೆ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಮೆಣಸಿನ್ಕಾಯಿ ಹಾಕೊಳ್ಳಿ. ಮೆಣಸಿನ್ಕಾಯಿ ಕಮ್ಮಿ ಖಾರ ಬೇಕಂದ್ರೆ ಒಂದು 5 ಮೆಣಸಿನ್ಕಾಯಿ ಹಾಕೊಳ್ಳಿ. ನಾನೊಂದು 10 ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆ ಒಂದೆರಡು ಕೊತ್ತಂಬರಿ, ಹಾಗೆ ಒಂದಿಡಿ ಪುದೀನ ನೀವು ಜಾಸ್ತಿ ಆದ್ರೆ ಘಮ ಘಮ ಅಂತ ಇರುತ್ತೆ. ಹಾಗೆ ನಾರ್ಮಲ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸ್ ಸಾಕು, ಜಾಸ್ತಿ ಬೇಡ. ನೋಡಿ, ಇವಾಗ ತಾನೇ ನಾನು ಫ್ರೈ ಮಾಡಿದಂತ ಮಸಾಲೆನ ಹಾರ್ಲಿಕ್ ಬಿಟ್ಟಿದ್ದೆ. ಇವಾಗ ಹಾರಿದೆ. ಇವಾಗ ಅದನ್ನ ನಾವು ರುಬ್ಕೊಳ್ಬೇಕು. ಬಿಸಿ ಹಾಕಿ ರುಬ್ಬೇಕು. ಇವಾಗ ಬನ್ನಿ ಇವಾಗ ನೋಡೋಣ. ನೋಡಿ, ಇವಾಗ ನಾನು ಹಾರಿದಂತ ಇದನ್ನ ನಾನು ಮಿಕ್ಸಿಗೆ ಹಾಕೋತಾ ಇದೀನಿ. ಮಿಕ್ಸಿಗೆ ಹಾಕಿ ಸ್ವಲ್ಪ ಲೈಟ್ ಆಗಿ ನೀರು ಹಾಕೊಳ್ಬೇಕು. ಹಾಗೆ ಜಾಸ್ತಿ ಬೇಕಾಗಿಲ್ಲ ನೀರು. ನೀರು ಹಾಕಿದ್ದೀನಿ. ಈಗ ಮಾಡೋಣ. ರೆಡಿ, ಇವಾಗ ಮಿಕ್ಸಿಲಿ ರುಬ್ದಂತ ಆಯ್ತು. ಹಾಗೆ ಇಲ್ಲಿ ಮಟನ್ ರೆಡಿ ಆಗಿದೆ. ಬೇಯಿಸಿಟ್ಕೊಂಡಂತ ಮಟನ್ ನಾನು ಒಂದು ಪ್ಲೇಟ್ ಹಾಕೊಂಡಿದ್ದೀನಿ. ನೋಡಿ, ಹಾಗೆ ನಾನು ಇವಾಗ ಮತ್ತೆ ಒಗ್ಗರಣೆ ಹಾಕೊಬೇಕು. ಬಿರಿಯಾನಿ ಮಾಡ್ಲಿಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ. ಗ್ಯಾಸ್ ಆನ್ ಆಗಿದೆ, ಎಣ್ಣೆ ಹಾಕಿದೆ. ನೋಡಿ, ಇವಾಗ ಕಾಯ್ದಿರೋ ಎಣ್ಣೆಗೆ ನಾನು ಒಂದೆರಡು ಚಕ್ಕೆ ಹಾಕ್ತಾ ಇದೀನಿ. ಚಕ್ಕೆ ಮತ್ತು ಪಲಾವ್ ಎಲೆ ಮತ್ತೆ ಒಂದೆರಡು ಲವಂಗ, ಏಲಕ್ಕಿ, ಮೆಣಸು ಹಾಕ್ತೆ. ಹಾಕಿ ಶೇಕ್ನ ಸ್ವಲ್ಪ ತಿರ್ಸ್ಕೊಳ್ಳಿ. ನೋಡಿ, ಇವಾಗ ನೆಕ್ಸ್ಟ್ ರುಬ್ಕೊಂಡಂತ ಮಸಾಲೆ ಹಾಕ್ತೀನಿ. ಮಸಾಲೆ ಹಾಕೊಳ್ಳೋಣ. ಮಸಾಲೆ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಹಾಗೆ ಬೇಯಿಸಿಟ್ಕೊಂಡಂತ ಮಟನ್ ಹಾಕೊಳ್ಳೋಣ. ಮಟನ್ ಹಾಕಿ ಚೆನ್ನಾಗಿ ಕಲ್ಸ್ಕೊತಾ ಇದೀನಿ. ಇವಾಗ ಹಾಗೆ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಶಕ್ನ ಸ್ವಲ್ಪ ರುಚಿಗೆ ತಕ್ಕಂತ ಉಪ್ಪು, ಸ್ವಲ್ಪ ಅರಿಶಿನ, ಹಾಗೆ ಧನಿಯಾ, 2 ಸ್ಪೂನ್ ಧನಿಯಾ ಪೌಡರು, ಹಾಗೆ 1 ಸ್ಪೂನ್ ಮಟನ್ ಮಸಾಲ, ಹಾಗೆ ಸ್ವಲ್ಪ
ರುಚಿಗೆ ತಕ್ಕಂತ ಗರಂ ಮಸಾಲ ಹಾಕಿ ಕಲ್ಸ್ಕೊಳ್ಳೋಣ, ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಸ್ಕೋಬೇಕು, ಇಲ್ಲವೇ ಮಸಾಲೆ ಎಲ್ಲ ಒಂದೇ ಕಡೆ ಇರುತ್ತೆ. ಹಾಗೆ ಇವಾಗ ಸ್ವಲ್ಪ ಮೊಸರು ಹಾಕೋತಾ ಇದೀನಿ, ಮೊಸರು. ಹಾಗೆ ನಾನು 1 ಗ್ಲಾಸ್ ಜೀರಾ ರೈಸ್ಗೆ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ನೆನ್ಸಿಕ್ಕೋಬೇಕು. ನಾನು 1 ಗ್ಲಾಸ್ ಜೀರಾ ರೈಸ್ ತಗೊಂಡಿದ್ದೀನಿ. ಇವಾಗ ಇದು ನಾನು ಗ್ರೇವಿ ತರ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇವಾಗ ನಾವು ಮಟನ್ ಬೇಯಿಸ್ಕೊಂಡಿರುವಂತ ಸೂಪು ಇದರೊಳಗೆ ಹಾಕೊಂತ ಇದ್ದೀನಿ. ಇವಾಗ ನಾನು 2 ಗ್ಲಾಸ್ ನೀರ್ ಹಾಕ್ಬೇಕು, ಅದಕ್ಕೆ 1 ಗ್ಲಾಸ್ ಸೂಪ್ ಹಾಕ್ತಾ ಇದೀನಿ. ಇರುವಂತ ಸೂಪ್ ಹಾಕಿ ಸೂಪರ್ ಆಗಿ ಟೇಸ್ಟ್ ಇರುತ್ತೆ. ಮಟನ್ ಬೇಯಿಸ್ಕೊಂಡಿರುವಂತ ಸೂಪ್ ಹಾಕ್ತಾ ಇದೀನಿ. 1 ಗ್ಲಾಸ್ ಸೂಪ್ ಆಯ್ತು. ಇವಾಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಇನ್ನೊಂದು ಗ್ಲಾಸ್ ನೀರ್ ಹಾಕ್ತಾ ಇದೀನಿ. ನನಗೆ 1 ಗ್ಲಾಸ್ ಸೂಪ್ ಸಿಕ್ಕಿತ್ತು. ನಿಮ್ಗೆ ಏನ ಜಾಸ್ತಿ ಸೂಪ್ ಸಿಕ್ಕಿದ್ರೆ 2 ಗ್ಲಾಸ್ ಹಾಕೊಳ್ಳಿ. ನನ್ಗೆ 1 ಗ್ಲಾಸ್ ಸೂಪ್ ಸಿಕ್ತು, 1 ಗ್ಲಾಸ್ ಹಾಕ್ತಾ ಇದೀನಿ. ಇವಾಗ ನಾನು ಇನ್ನೊಂದು ಗ್ಲಾಸ್ ನೀರ್ ಹಾಕ್ತಾ ಇದೀನಿ. ಇವಾಗ ಈ ನೀರನ್ನ ಕುದಿಸ್ಕೊಳ್ಳೋಣ. ಹಾಗೆ ಟೇಸ್ಟ್ ನೋಡ್ಕೊಳ್ಳಿ, ಒಂದ್ಸಲ ಕಲ್ಸಿಟ್ಕೊಂಡು ಟೇಸ್ಟ್ ನೋಡಿ. ನನ್ಗೆ ಇವಾಗ ಏನಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ. ಇವಾಗ ನಾನು ಅಕ್ಕಿ ಹಾಕ್ತಾ ಇದ್ದೀನಿ, ಕುದೀತಾ ಇದೆ ನೀರು. ಅಕ್ಕಿ ಹಾಕೊಂಡು ಕಲ್ಸ್ಕೊಬೇಕು ಚೆನ್ನಾಗಿ. ಇವಾಗ ಒಂದು 10 ನಿಮಿಷ ಹೈ ಫ್ಲೇಮ್ ಅಲ್ಲಿ ಕುದಿಸ್ಕೊಳ್ಬೇಕು. ಇವಾಗ ಕಮ್ಮಿ ಮಾಡಿ, ಲೋ ಫ್ಲೇಮ್ ದಮ್ ಹಾಕ್ಬೇಕು. ಹಾಗೆ ದಮ್ ಹಾಕಿ ಲೋ ಫ್ಲೇಮ್. ಇವಾಗ ಆಲ್ರೆಡಿ ಫೈನಲ್ ಸ್ಟೇಜ್ ಮುಗೀತು. ಇವಾಗ ಫೈನಲ್ ಅಲ್ಲಿ 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. 2 ಸ್ಪೂನ್ ತುಪ್ಪ. ಇವಾಗ ಅದೇ ರೀತಿ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು 2 ಹಾಕಿ ಕಲ್ಸ್ಕೊಳ್ಳೋಣ. ಇವಾಗ ದಮ್ ಹಾಕ್ತಾ ಇದೀನಿ. ದಮ್ಮು ನೋಡಿ ಸ್ನೇಹಿತರೆ, ಒಳ್ಳೆ ಬಿರಿಯಾನಿ, ಘಮ ಘಮ ಆದಂತ ಬಿರಿಯಾನಿ ರೆಡಿ ಆಯ್ತು. ಇವಾಗ ಟೇಸ್ಟ್ ನೋಡೋಣ ಬನ್ನಿ. ಇವಾಗ ನೋಡಿ, ಮಸ್ತ್ ಆಗಿದೆ, ಬೊಂಬಾಟಾಗಿದೆ. ನೀವೊಂದ್ಸಲ ಟ್ರೈ ಮಾಡಿ. ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಬಾ.